ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಎಕ್ಸಾಮ್ ಏನಿದೆ, KCET ಎಕ್ಸಾಮ್ 2025 ಇದಕ್ಕೆ ಸಂಬಂಧಂತೆ ಬಿಗ್ ಅನೌನ್ಸ್ಮೆಂಟ್ ಫ್ರಮ್ KEA. ಏನಂತ ಹೇಳಿದ್ರೆ ಎಕ್ಸಾಮ್ ಡೇಟ್ಸ್ ಅನ್ನ ಅನೌನ್ಸ್ ಮಾಡಿದರೆ, ಯಾವ ಸಬ್ಜೆಕ್ಟ್ ನ ಎಕ್ಸಾಮ್ ಯಾವ ಡೇಟ್ಗೆ ಆಗುತ್ತೆ ಅದನ್ನ ಅನೌನ್ಸ್ ಮಾಡಿದ್ರೆ, ಅದ್ರ ಜೊತೆಗೇನೆ ಅಪ್ಲಿಕೇಶನ್ ಯಾವಾಗಿನಿಂದ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈಗ ಎಕ್ಸಾಮ್ ಡೇಟ್ಸ್ ಬಗ್ಗೆ ಮೊದಲಿಗೆ ತಿಳ್ಕೊಳ್ಳೋದಾದ್ರೆ, ಏಪ್ರಿಲ್ 16, 2025 ಆ ದಿನಾಂಕಕ್ಕೆ ಮುಂಜಾನೆ 10:30ರಿಂದ ಮುಂಜಾನೆ 11:50 ಭೌತಶಾಸ್ತ್ರ ಅಂದ್ರೆ ಫಿಸಿಕ್ಸ್ ಸಬ್ಜೆಕ್ಟ್ನ ಎಕ್ಸಾಮ್ ಆಗತ್ತೆ. ನಂತರ 60 ಮಾರ್ಕ್ಸ್ನ ಎಕ್ಸಾಮ್ ಇರುತ್ತೆ. ಓಕೆನಾ. ನಂತರ ನೀವೀಗ ತುಂಬಾ ಒಳ್ಳೆ ಕಾಲೇಜ್ ಒಳಗಡೆ ಅಡ್ಮಿಷನ್ ಪಡೆದುಕೊಳ್ಬೇಕು ಒಳ್ಳೆ ಬ್ರಾಂಚ್ಗೆ ಅಂತ ಹೇಳಿದ್ರೆ, ನೀವು ಒಳ್ಳೆ ಮಾರ್ಕ್ಸನ್ನು ಕೂಡ KCET ಅಲ್ಲೇ ಪಡೆದುಕೊಳ್ಬೇಕು. ಓಕೆನಾ. ಈ ವರ್ಷ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಪ್ರಿಪ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು, ಇಲ್ದಿದ್ರೆ ಈಗಿನಿಂದ ಸ್ಟಾರ್ಟ್ ಮಾಡಿ. ಓಕೆ. ಅಂದ್ರೆ ಈಗ ಎಂಜಿನಿಯರಿಂಗ್ಗೆ PCM ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ಸೊ 180 ಮಾರ್ಕ್ಸ್ಗೆ ನೀವು ಮಿನಿಮಮ್ 120+ ಸ್ಕೋರ್ ಮಾಡಬೇಕು. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಪ್ರಿಪ್ರೇಷನ್ ನಡೆಸಿ. ಓಕೆ. ಯಾಕಂತ ಹೇಳಿದ್ರೆ ಅಷ್ಟು ಸ್ಕೋರ್ ಮಾಡಿದ್ರೆ ಮಾತ್ರ ಮುಂದೆ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಆಗತ್ತೆ. ಓಕೆ. ಈಗ ಮುಂದಿನ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ, ಏಪ್ರಿಲ್ 16ನೇ ತಾರೀಕಿಗೆ ಮಧ್ಯಾಹ್ನ 2:30ರಿಂದ ಮಧ್ಯಾಹ್ನ 3:50 ಕೆಮಿಸ್ಟ್ರಿ ಎಕ್ಸಾಮ್ ಆಗುತ್ತೆ. ಇದು ಕೂಡ 60 ಮಾರ್ಕ್ಸ್ನ ಎಕ್ಸಾಮ್ ಆಗಿರುತ್ತೆ. ನಂತರ ಏಪ್ರಿಲ್ 17ನೇ ತಾರೀಕಿಗೆ ಮುಂಜಾನೆ 10:30ರಿಂದ ಮುಂಜಾನೆ 11:50 ಮ್ಯಾಥಮೆಟಿಕ್ಸ್ ವಿಷಯದ ಎಕ್ಸಾಮ್ ಆಗುತ್ತೆ. ನಂತರ ಏಪ್ರಿಲ್ 17ನೇ ತಾರೀಕಿಗೆ ಮಧ್ಯಾಹ್ನ 2:30ರಿಂದ ಮಧ್ಯಾಹ್ನ 3:50 ಜೀವಶಾಸ್ತ್ರ ಅಂದ್ರೆ ಬಯಾಲಜಿ ಎಕ್ಸಾಮ್ ಆಗುತ್ತೆ. ನಂತರ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರಿಗೆ ಕನ್ನಡ ಸಬ್ಜೆಕ್ಟ್ನ ಎಕ್ಸಾಮ್ ಕೂಡ ಆಗತ್ತೆ. ಅದನ್ನ ಏಪ್ರಿಲ್ 18ನೇ ತಾರೀಕಿಗೆ ನಡೆಸಲಾಗತ್ತೆ ಅಂತ ಹೇಳಿದ್ದಾರೆ. ಓಕೆ. ನಂತರ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಇರುತ್ತೆ. ಯಾರಿಗೆ? ಈ ರೈತರ ಮಕ್ಕಳಿಗೆ. BSc ಅಗ್ರಿಕಲ್ಚರ್, ಅದರ ನಂತರ ವೆಟರ್ನರಿ, ಸೆರಿಕಲ್ಚರ್ ಈ ರೀತಿ ಕೋರ್ಸನ್ನ ಮಾಡಬೇಕು ಅಂತ ವಿದ್ಯಾರ್ಥಿಗಳು ರೈತರ ಮಕ್ಕಳಾಗಿದ್ರೆ ಅವರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ನಡೆಸ್ತಾರೆ. ಆ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದು ಈ ಎಕ್ಸಾಮ್ ಏನಿದೆ KCET ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ರು PCMB, ಅದಾದ 7 to 10 ಡೇಸ್ ನಂತರ ಇರುತ್ತೆ. ಅದರ ಡೇಟ್ ಅನ್ನ ಮುಂದೆ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದಾಗ ಹೇಳ್ತೀನಿ. ನಂತರ ಈಗ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಜನವರಿ 23 ಇದೇ ಮಂತ್ 23ರಿಂದ ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ ಡಾಕ್ಯುಮೆಂಟ್ಸ್ ಬೇಕು, ನಂತರ ರಿಜಿಸ್ಟ್ರೇಷನ್ ಪ್ರಾಸೆಸ್ ಏನು, ಇದ್ರ ಬಗ್ಗೆ ಹಿಂದಿನ 1-2 ದಿನಗಳಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ಮಾಡಿ. ಹಾಗೆ ಮುಂಬರುವಂತಹ ಅಪ್ಡೇಟ್ಸ್ ಏನಿದೆ ಅದನ್ನು ಕೂಡ ಆದಷ್ಟು ಬೇಗ ತಿಳಿಸ್ತೀನಿ. ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಂತರ ನಮ್ಮ ವಾಟ್ಸ್ಆಪ್ ಚಾನಲ್ ಇದೆ, ಅಲ್ಲೂ ಕೂಡ ಜಾಯ್ನ್ ಆಗಿ. ಅಲ್ಲೂ ಕೂಡ ಹಲವಾರು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರ್ತೀವಿ. ಜಾಯ್ನ್ ಆಗಿ. ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಬಾಕ್ಸ್ ಅಲ್ಲಿ ಇರುತ್ತೆ. ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.